ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಆಲೂ ಪರಾಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಎಷ್ಟೋ ಜನ ಸ್ಟಫಿಂಗ್ ಹಾಕೋವಾಗ ಅದೆಲ್ಲ ಹಾಗಾಗಿ ಅಂಟುತ್ತೆ ಅಂತ ಹೇಳ್ತಾರೆ. ಸೊ ಸ್ಟಫಿಂಗ್ ಮಾಡ್ದೇ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಈಸಿ ಮೆಥಡಲ್ಲಿ. ಸೊ ಮೊದಲಿಗೆ ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈಗ ತುರ್ಬೋದಿರುತ್ತಲ್ವ, ಸೊ ಈ ಥರದ್ರಲ್ಲಿ ತುರ್ಬಿ ಇಟ್ಕೊಬಿಡೋಣ. ಸೊ ಆವಾಗ ಗಂಟು ಸಿಗಲ್ಲ, ಫುಲ್ ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ಮಾಡಿ ಇಟ್ಕೊಬಿಡಿ. ಇದನ್ನು ತುಂಬ ಸಣ್ಣ ನೋಡಿ ಹೀಗಾಗತ್ತೆ. ಅದು ಕೈಯಲ್ಲೇ ಕಿವುಚಿದಾಗ ಏನಾಗುತ್ತೆ, ಸ್ವಲ್ಪ ಆದರೂ ಗಂಟಿದ್ದೇ ಇರುತ್ತೆ. ಸೊ ಈ ಥರ ತೆಂಗಿನಕಾಯಿ ತುರ್ಬೋದ್ರಲ್ಲಿ ಈ ಥರ ಮಾಡಿ ಇಟ್ಕೊಬಿಟ್ರೆ ಅದು ಏನೂ ಆಗೋಲ್ಲ. ಸೊ ಫುಲ್ ಸಾಫ್ಟಾಗಿರುತ್ತೆ. ಸೊ ಆಲೂ ಪರೋಟ ತುಂಬ ಚೆನ್ನಾಗಿರುತ್ತೆ. ಟಿಫನ್ ಬಾಕ್ಸಿಗೆ, ಲಂಚಿಗೆ, ಬ್ರೇಕ್ಗೆ ಎಲ್ಲ ಚೆನ್ನಾಗಿರುತ್ತೆ. ನೈಟ್ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದೆಲ್ಲ ಈ ಥರ ತುರ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಕ್ವಾಂಟಿಟಿ ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ಆಲೂಗಡ್ಡೆ ಬೇಯಿಸ್ಕೊಳ್ಳಿ. ಸೊ ಈ ಥರ ಎಲ್ಲ ಮಾಡಿದ್ರೆ ನೋಡಿ ಎಷ್ಟು ನುಣ್ಣಗಾಗಿದೆ. ಸ್ಟಫಿಂಗ್ ಮಾಡೋದೇ ಬೇಡ, ಇದು ಹಾಗೆ ಮಾಡ್ಬೋದು. ಆ್ಯಕ್ಚುಲಿ ಸ್ಟಫಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಇರೋರ್ಗಾದರೆ ಸ್ಟಫಿಂಗ್ ಮಾಡಿದಾಗ ಅದು ಕ್ಲಿಯರಾಗಿ ಬರುತ್ತೆ ವೀಡಿಯೋಸಲ್ಲೆಲ್ಲ ನೋಡಿದಾಗ. ಬಟ್ ಅದು ಹಾಗಿರಲ್ಲ ಟ್ರೈ ಮಾಡೋಕ್ಕೆ ಹೋದರೆ. ಸೊ ಇದು ಈಸಿ ಮೆಥಡಲ್ಲೇ ಮಾಡ್ಕೋಬೋದು, ಸ್ವಲ್ಪನೂ ಅಂಟಲ್ಲ. ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ನೋಡಿ, ಎಲ್ಲ ಈ ಥರ ತುರ್ಬಿ ಇಟ್ಕೊಂಡ್ಮೇಲೆ ಆಲೂಗಡ್ಡೆನ ಎಷ್ಟು ಜನಕ್ಕೆ ಗೋಧಿ ಹಿಟ್ಟು, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಕ್ವಾಂಟಿಟಿ ನೋಡಿಕೊಂಡು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ ಗೋಧಿ ಹಿಟ್ಟಿಗೆ ಮತ್ತು ಇದನ್ನು ಹಾಕ್ಕೊಳ್ಳೋಣ. ಆಲೂಗಡ್ಡೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಮತ್ತು ಇದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಎರಡೂ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚ್ ಆಗೋಷ್ಟು ಶುಂಠಿ. ಮತ್ತು ಜೀರಾ ಪೌಡರು 1 ಸ್ಪೂನು. ಮತ್ತು ಚಾಟ್ ಮಸಾಲ 1/2 ಸ್ಪೂನ್ ಹಾಕ್ಕೊಳ್ಳಿ ಫ್ಲೇವರ್ಗೆ. ಮತ್ತು ಧನಿಯಾ ಪೌಡರು 1/2 ಸ್ಪೂನು. ಮತ್ತು ಮೊಸರು 2 ಸ್ಪೂನು. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮನೇಲಿ ಆಮ್ಚೂರ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರ್ ಇಲ್ಲ ಅಂತಂದರೆ ಸೊ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಈಗ ಇದನ್ನೆಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಲೂಗಡ್ಡೆ ಹಾಕಿರೋದ್ರಿಂದ ಗೋಧಿ ಹಿಟ್ಟಿಗೆ ಜಾಸ್ತಿ ನೀರು ಇಳಿಯಲ್ಲ. ಸೊ ನೋಡಿಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ಮೆತ್ತಗೆ ಮಾಡ್ಕೋಬೇಡಿ, ತುಂಬ ಗಟ್ಟಿನೂ ಬೇಡ. ಸೊ ಮೀಡಿಯಮ್ ಆಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳಿ.
ನೋಡಿ ಈಗ ಕರೆಕ್ಟಿನ ಅದಕ್ಕೆ ಕಲಿಸಿಟ್ಟಿದ್ದೀನಿ. ಸೊ ಈಗ ಇದನ್ನು ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಸೇಮ್ ಚಪಾತಿ ಹೇಗೆ ಕಲಿಸ್ಕೊತೀರ ಹಾಗೇ. ಸೊ ಇದನ್ನು ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಟೋಣ. ನೋಡಿ ಈಗ 10 ಮಿನಿಟ್ಸ್ ಆಗಿದೆ. ಸೊ ಚೆನ್ನಾಗಿ ಹದವಾಗಿ ಕಲಸಿ ಇಟ್ಟಿದ್ದೀವಿ, ಸಾಫ್ಟ್ ಆಗಿದೆ. ಸೊ ಈಗ ಚಪಾತಿ ಇಟ್ಟು ಲಟ್ಟಿಸ್ಕೊಳ್ಳೋಣ ಬನ್ನಿ. ನೋಡಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಳ್ಳಿ. ನೋಡಿ ಏನೂ ಅಂಟೋದಿಲ್ಲ. ನೋಡಿ ನಿಮಗೆ ಪರೋಟ ಥರ ಬೇಕು ಅಂತಂದರೆ ಇದನ್ನೇ ಈ ಥರ ಮಡ್ಚ್ಕೊಳ್ಳಿ ರೋಲಾಗಿ. ಸೊ ಆವಾಗ ಪರದೆ ಬಿಟ್ಕೊಳ್ಳುತ್ತೆ. ಸೊ ಈ ಥರ ಮಡ್ಚ್ಕೊಂಡು ಇದನ್ನು ಮತ್ತೆ ರೌಂಡ್ ಶೇಪಲ್ಲಿ ಹೀಗೆ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ಆವಾಗ ಪರದೆ ಬರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ ತಿನ್ನೋಕ್ಕೆ. ನೋಡಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಇದು ತವ ಕಾಯಕ್ಕಿಡೋಣ. ಸೊ ಕಾದ್ಮೇಲೆ ಇದನ್ನು ಹೆಂಚು ಮೇಲೆ ಹಾಕ್ಕೊಳ್ಳೋದು. ನೋಡಿ ಈಗ ಹೆಂಚು ಕಾದಿದೆ. ಸೊ ಈಗ ಪರೋಟ ಏನು ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಎರಡು ಕಡೆ ಬೇಯಿಸ್ಕೊಳ್ಳೋಣ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಈಗ ನೀವು ಬಟರ್ ಬೇಕಾದರೂ ಹಾಕ್ಕೋಬೋದು ಇದಕ್ಕೆ, ಇಲ್ಲಾಂದರೆ ಗೀ ಆದರೂ ಹಾಕ್ಕೋಬೋದು, ಇಲ್ಲ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಆದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ, ಮಕ್ಳಿಗೂ ಮಾಡಿಕೊಡಿ. ಲಂಚ್ ಬಾಕ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಬೆಳಗ್ಗೆ ಟಿಫನ್ಗೆ ಯಾವಾಗಲೂ ರೈಸ್ ಐಟಮ್ ತಿಂದು ಬೋರ್ ಆಗಿರುತ್ತಲ್ವ. ಸೊ ಆ ಟೈಮಲ್ಲಿ ನಾರ್ಮಲ್ ಚಪಾತಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಪರೋಟ ಮಾಡ್ಕೊಳ್ಳಿ. ಆಲೂ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿನೇ ಬೇಡ ಇದಕ್ಕೆ, ಎಲ್ಲ ಸ್ಪೈಸಸ್ ಹಾಕಿರೋದ್ರಿಂದ ನಾರ್ಮಲ್ ಕರ್ಡ್ ಇದ್ದರೆ ಸಾಕಾಗುತ್ತೆ. ನೋಡಿ ಆಲೂ ಪರೋಟ ರೆಡಿಯಾಗಿದೆ. ಬೇಗನೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದರಲ್ಲೆಲ್ಲ ಮಸಾಲೆ ಆ್ಯಡ್ ಮಾಡಿರೋದ್ರಿಂದ ಸೊ ಬೇರೆ ಏನೂ ಚಟ್ನಿ ಆ ಥರ ಏನೂ ಬೇಕಾಗಿರಲ್ಲ. ಸೊ ಜಸ್ಟ್ ಕಾರ್ಡು ಮತ್ತು ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಿ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಇಷ್ಟೇ ಸಾಕಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ ಪರ್ದೆ ಬಿಟ್ಕೊಳ್ಳುತ್ತೆ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿಕೊಂಡು ತಿನ್ನಿ ಒಂದ್ಸಲ. ಲಂಚ್ ಬಾಕ್ಸಿಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಎಷ್ಟು ಸಾಫ್ಟ್ ಇದೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ. ಟ್ರೈ ಮಾಡಿ ಒಂದ್ಸಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.